ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ತಾರಾ ಶ್ರೀನಿವಾಸ್ ಪ್ರಸಾದ್ ಈ ಪ್ರಶ್ನೆ ಇತ್ತು. ಅದಕ್ಕಿಂತ ಮುಂಚಿತವಾಗಿ ಅಳಿಯನಿಗೆ ಟಿಕೆಟ್ ಅನ್ನು ಕೊಡದ ಹಿನ್ನೆಲೆಯಲ್ಲಿ ಬಿಜೆಪಿ ಮೇಲೆ ಮುನಿಸಾಗಿದೆ. ಅವರು MP ಇದ್ದರು, ಈಗ ಅವರಿಗೆ ಟಿಕೆಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಿದ್ರು ಅಥವಾ ನನಗೆ ಬೇಡ ಅಂತ ಹೇಳಿದ್ರು, ನಮ್ಮ ಅಳಿಯನಿಗಾದರೂ ಕೊಡಿ ಅಂತ ಕೇಳಿಕೊಂಡಿದ್ರು ಅಂತ ಕಾಣುತ್ತೆ. ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಟಿಕೆಟ್ ಕೊಡದೇ ಇರುವ ಬಿಜೆಪಿ ವಿರುದ್ಧವಾಗಿ ಇದೀಗ ಇದೇ ಶ್ರೀನಿವಾಸ್ ಪ್ರಸಾದ್ ಅವರು ಸೆಣಸ್ತಾರಾ ಅಥವಾ ಅವರ ಅಳಿಯನಿಗೆ ಇಲ್ಲಿ ಕಾಂಗ್ರೆಸ್ಸನ್ನು ಸೇರ್ಪಡೆ ಮಾಡಿಸುವ ಮೂಲಕವಾಗಿ ಈಗ ಒಂದು ದಾಳ ಉರುಳಿಸ್ತಾ ಇದ್ದಾರಾ ಅಂತ ಸಿದ್ದರಾಮಯ್ಯ ಅವರೊಂದಿಗೆ ಮಾತನಾಡಿದ್ದಾರೆ. ಅವರು ಇವತ್ತು ಪ್ರಸಾದ್ ಸಹೋದರಿ ಇದ್ದಾರಲ್ಲ, ಪುತ್ರ ಧೀರಜ್ ಪ್ರಸಾದ್, ಅವರು ಕಾಂಗ್ರೆಸ್ಗೆ ಸೇರುವಂಥ ಸಾಧ್ಯತೆ ಇದೆ. ಅವರ ಸಹೋದರಿಯ ಮಗ ಧೀರಜ್ ಪ್ರಸಾದ್ ಅಂತ ಹೇಳಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ಹಳೆ ಮೈಸೂರು ಭಾಗದಲ್ಲಿ ದಲಿತ ಮತಗಳ ಕ್ರೋಢೀಕರಣಕ್ಕೆ ಪ್ಲಾನ್ ನಡೆದಿದೆ. ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ದಲಿತ ಮತಗಳು ಈ ಭಾಗದಲ್ಲಿ ನಿರ್ಣಾಯಕ ಆಗ್ತವೆ. ಈ ಹಿನ್ನೆಲೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಬೆಂಬಲ ಸಿಕ್ಕಿದರೆ ಕಾಂಗ್ರೆಸ್ಗೆ ಮತ್ತಷ್ಟು ಬಲ ಬರುತ್ತೆ. ಆದ್ದರಿಂದ ಪ್ರಸಾದ್ ಕುಟುಂಬಸ್ಥರಿಗೆ CM ಸ್ಥಾನಮಾನದ ಭರವಸೆ ಕೂಡ ಕೊಟ್ಟಿದ್ದಾರೆ. ಟಿಟರ್ಸ್ಗಳಿಗೆ ಇದೀಗ ಪುನೀತ್ ಇದ್ದಾರೆ. ಪುನೀತ್, ಯಾವ ತರಹದ ದಾಳವನ್ನು ಉರುಳಿಸ್ತಾ ಇದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರು? ಈಗ ಅವರೇ ನೇರವಾಗಿ ಬಂದೇನಾದರೂ ಕಾಂಗ್ರೆಸ್ಗೆ ಸೇರಿಕೊಂಡಿದ್ದರೆ ಆಗ BJP ಕೆಂಗಣ್ಣಿಗೆ ಗುರಿ ಆಗ್ತಾ ಇದ್ರು. ಅವರು ಇದೇ ಪ್ರಸಾದ್ಗೆ ಟಿಕೆಟನ್ನು ಕೇಳಿದರು, ಧೀರಜ್ ಪ್ರಸಾದ್ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಅವ್ರಿಗೂ ಕೂಡ ಮತ್ತೆ ಅವ್ರಿಗೆ ಟಿಕೆಟನ್ನು BJP ಕೊಡಲಿಲ್ಲ. ಈಗ ಈ ತಂತ್ರ ಹೆಣೆಯುವ ಮೂಲಕವಾಗಿ ಚಾಮರಾಜನಗರ ಭಾಗದಲ್ಲಿ ಒಂದು ರೀತಿಯಲ್ಲಿ BJPಗೆ ಟಕ್ಕರ್ ಕೊಡ್ತಕ್ಕಂಥ ಕೆಲಸವನ್ನು ಶ್ರೀನಿವಾಸ್ ಪ್ರಸಾದ್ ಅವರು ಮಾಡ್ತಾ ಇದ್ದಾರಾ ಅಂತ? ಖಂಡಿತವಾಗಿ ರಮಕಾಂತ್, ಇದು ಸ್ಪಷ್ಟವಾಗಿ ಅದೇ ಸಂದೇಶ. ಯಾಕೆಂತ ಹೇಳಿದ್ರೆ ಈಗಾಗಲೇ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟರು. ಎಲ್ಲಾ ಪಕ್ಷದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳು ನನ್ನನ್ನು ಸಂಪರ್ಕಿಸುವಂತ ಒಂದು ಕೆಲಸವನ್ನು ಮಾಡಿದ್ರು. ಅಂದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಯಾರ್ಯಾರು ಅಭ್ಯರ್ಥಿಗಳಿದ್ದಾರೆ ಅಂದರೆ ಕಾಂಗ್ರೆಸ್ನವರು ಇರಬಹುದು, ಬಿಜೆಪಿಯವರು ಇರಬಹುದು, ಇವರೆಲ್ಲರೂ ಕೂಡ ಸಂಪರ್ಕಿಸಿ ಬೆಂಬಲವನ್ನು ಕೇಳುವಂತ ಕೆಲಸವನ್ನು ಮಾಡಿದ್ದಾರೆ. ಆದರೆ ನಾನು ರಾಜಕೀಯದಿಂದ ನಿವೃತ್ತಿಯನ್ನು ತೆಗೆದುಕೊಂಡಿದ್ದೇನೆ, ಎಲ್ಲಿಯೂ ಕೂಡ ಪ್ರಚಾರಕ್ಕೆ ಹೋಗ್ತಕ್ಕಂಥದ್ದಾಗಲಿ ಯಾವುದೇ ಕೆಲಸಗಳನ್ನು ಮಾಡೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಏನು, ಅವರ ಅಳಿಯಂದಿರು ಅಂದರೆ ಹರ್ಷವರ್ಧನ್ ಮಾಜಿ ಶಾಸಕ ಇರಬಹುದು, ಜೊತೆಗೆ ಡಾಕ್ಟರ್ ಮೋಹನ್ ಅವರು ಇರಬಹುದು, ಜೊತೆಗೆ ಧೀರಜ್ ಪ್ರಸಾದ್ ಇರಬಹುದು, ಅವರ ಸಹೋದರಿಯ ಪುತ್ರ, ಇವರೆಲ್ಲರೂ ಕೂಡ ಒಂದು ರೀತಿ MP ಟಿಕೆಟ್ ಆಕಾಂಕ್ಷಿಗಳಾಗಿದ್ದಂಥದ್ದು ಇರಬಹುದು. ಅಲ್ಲಿ ಎಲ್ಲಿಯೂ ಕೂಡ ಟಿಕೆಟ್ ಸಿಗಲಿಲ್ಲ. ಜೊತೆಗೆ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಕೂಡ ಬಿಜೆಪಿಯ ನಾಯಕರು ಸಂಪರ್ಕಿಸುವಂತ ಒಂದು ಕೆಲಸವನ್ನು ಮಾಡಲಿಲ್ಲ. ಇದರಿಂದಾಗಿ ಬೇಸರಗೊಂಡಿರ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಈಗ ಕಾಂಗ್ರೆಸ್ ಗಾಳ ಆಗ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದೆ. ಜೊತೆಗೆ ಈಗಾಗಲೇ ಬೆಂಗಳೂರಿನಲ್ಲಿ ಧೀರಜ್ ಪ್ರಸಾದ್ ಅಂದ್ರೆ ಶ್ರೀನಿವಾಸ್ ಪ್ರಸಾದ್ ಅವರ ಸಹೋದರಿಯ ಪುತ್ರ ಧೀರಜ್ ಪ್ರಸಾದ್ ಈಗಾಗಲೇ ಕಾಂಗ್ರೆಸ್ನ ನಾಯಕರನ್ನ ಭೇಟಿ ಮಾಡಿರ್ತಕ್ಕಂಥದ್ದು. ಇವತ್ತು ಅಥವಾ ನಾಳೆ ಕಾಂಗ್ರೆಸ್ಗೆ ಜಾಯಿನ್ ಕೂಡ ಆಗ್ತಾ ಇರತಕ್ಕಂಥದ್ದು. ಇದು ಬಹಳಷ್ಟು ಲಾಭವನ್ನು ಕಾಂಗ್ರೆಸ್ಗೆ ಮೈಸೂರು ಮತ್ತೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಕೊಡುತ್ತೆ. ಅದು ಇದು ಬಿಜೆಪಿಗೆ ಸಾಕಷ್ಟು ಹೊಡೆತವನ್ನು ಉಂಟು ಮಾಡುತ್ತೆ. ಯಾಕೆಂತ ಹೇಳಿದ್ರೆ ಈ ಭಾಗದಲ್ಲಿ ಹೆಚ್ಚಿನದಾಗಿ ಅವರದ್ದೇ ಆದಂತಹ ಹಿಡಿತ ಹೊಂದಿರತಕ್ಕಂಥ ಒಬ್ಬ ಶ್ರೀನಿವಾಸ್ ಪ್ರಸಾದ್ ದಲಿತ ಮತಗಳಿರಬಹುದು, ಜೊತೆಗೆ ಈ ಭಾಗದಲ್ಲಿ ಇರತಕ್ಕಂಥ ಬಹಳಷ್ಟು ಜನ ಅವರ ಬೆಂಬಲಕ್ಕೆ ಇರತಕ್ಕಂಥದ್ದು. ಇದು ಕಾಂಗ್ರೆಸ್ಗೆ ಹೆಚ್ಚಿನ ಲಾಭವಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿಯೇ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಮಾಡ್ತಾರೆ ಅಂದ್ರೆ ಅವರನ್ನ ಸಂಪರ್ಕಿಸುವಂತ ಒಂದು ಕೆಲಸ. ಜೊತೆಗೆ ಸಚಿವ ದ್ವಯರು ಈಗಾಗಲೇ ಅವರನ್ನ ಭೇಟಿ ಮಾಡಿ ಏನು HC ಮಹದೇವಪ್ಪ ಅವರು ಇರಬಹುದು, ವೆಂಕಟೇಶ್ ಅವರು ಇರಬಹುದು, ಇವರೆಲ್ಲರೂ ಕೂಡ ಅವ್ರನ್ನ ಭೇಟಿ ಮಾಡಿ ಮಾತನಾಡಿದ್ದಾರೆ. ಹೀಗಾಗಿ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಅಂದ್ರೆ ಸಹೋದರಿಯ ಪುತ್ರ ಈಗ ಕಾಂಗ್ರೆಸ್ಗೆ ಬರಲಿಕ್ಕೆ ಕಾಂಗ್ರೆಸ್ನ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಜೊತೆಗೆ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಪರೋಕ್ಷವಾಗಿ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಮಾತುಕತೆಗಳು ಕೂಡ ಈಗ ನಡೆದಿರತಕ್ಕಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಪುನೀತ್.